ಏನ್ ಚಂದ್ರು ಚೆನ್ನಾಗಿದೆಯಾ ಹೂವಿನ ಪರಿಮಳ? ಅದ್ಭುತವಾಗಿದೆ ಅಕ್ಕ. ಈ ಹೂವಿನ ಪರಿಮಳ ಈಗ ಎಷ್ಟು ಚೆನ್ನಾಗಿದೆ. ಅದೇ ಇದನ್ನ ಹಿಸುಕಿ ಒಂಥರ ಜಜ್ಜಿ ಬಂದ್ಬಿಟ್ರೆ ಇದ್ರ ಪರಿಮಳನೇ ವ್ಯತ್ಯಾಸ ಆಗ್ಬಿಡುತ್ತೆ. ಒಂಥರ ಈ ಕೊಳುಕ್ತು ನಾರು ವಾಸನೆ ಬರೋಕ್ಕೆ ಶುರು ಆಗ್ಬಿಡುತ್ತೆ. ನಮ್ಮ ಜೀವನ ಕೂಡ ಹಾಗೆ ಅಂತೇಳಿ ಹೇಳ್ತಾರೆ. ಏನಂತ ನೋಡೋಣ. ಕುಸುಮ ಸಖನೆ ನೀನು ಹಿಸುಕದೆಯೇ ಮೂಸದನು, ಹಿಸುಕೆ ಕಟು ಕಂಪು ನರ ಲೋಕವದರ ಒಲೆ, ಗಸಿಯ ಕಲಕದೆ ಕೊಳದ ಮೇಲ್ತಿಳಿಯ ಕುಡಿದು ನಡೆ, ಹಸನು ಹಗುರದ ಬಾಳು ಮಂಕುತಿಮ್ಮ. ಆಗ್ಲೇ ಹೇಳ್ದಾಗೆ ನಮ್ಮ ಜೀವನ ಕೂಡ ಹೂವಿನ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಒಂದು ಕೊಳಕ್ಕೆ ಹೋಗಿ ನಾವು ಅದರ ನೀರು ಕುಡಿಬೇಕು ಅಂದರೆ ಸಾಮಾನ್ಯ ನಾವು ತಿಳಿ ನೀರನ್ನು ತೆಗೆದುಕೊಂಡು ಕುಡಿತೀವಿ, ತುಂಬ ಚೆನ್ನಾಗಿ ಶುದ್ಧವಾಗಿರುತ್ತೆ. ಅದೇ ಅದರ ಕೆಳಗಿರೋ ರಾಡಿ ಇರುತ್ತಲ್ಲ, ಕೆಸರಿರುತ್ತಲ್ಲ, ಅದನ್ನೇ ಕದಡ್ಬಿಟ್ರೆ ಆ ನೀರು ಪೂರ್ತಿ ಕೊಳಕಾಗ್ಬಿಡುತ್ತೆ. ಹಾಗೆ ನಮ್ಮ ಬದುಕು ಕೂಡ, ಈ ಬದುಕಿನಲ್ಲಿ ಕೂಡ ಒಂದಿಷ್ಟು ಅನುಭವಗಳು ಅಥವಾ ಒಂದಿಷ್ಟು ಭಾವಗಳ ರಾಡಿ ತುಂಬ ಕೆಳಗಡೆ ಅಡಗಿದೆ ಅಂತ. ನಾವು ಎಲ್ಲದನ್ನು ತುಂಬ ಸೀರಿಯಸ್ ಆಗಿ ತಗೊಂಡ್ರೆ, ಎಲ್ಲವನ್ನು ತುಂಬ ಆಲೋಚನೆ ಮಾಡೋಕ್ಕೆ ಹೋದರೆ ಆಗ ಆ ಕೆಳಗಿರೋ ರಾಡಿ ಕೂಡ ಮೇಲ್ ಬಂದು ನಮ್ಮ ಮನಸ್ಸು ಕೂಡ ತಿಳಿಯಾಗಿರಲ್ಲ, ಕದಡಿ ಕೊಳಕಾಗ್ಬಿಡುತ್ತೆ. ಅದರಿಂದ ಅಷ್ಟು ತುಂಬ ಸೀರಿಯಸ್ ಆಗಿ ತಗೊಳ್ಬೇಡಿ ಜೀವನವನ್ನು. ತುಂಬ ಹಗುರವಾಗಿ ಹೂವಿನಂತೆ ನಾವು ಭಾವಿಸಿದರೆ ನಮ್ಮ ಜೀವನ ಕೂಡ ಹಸನಾಗತ್ತೆ ಅಂತ ಹೇಳ್ತಾರೆ. ನಮಸ್ಕಾರಗಳು.